ಹಲೋ ಸ್ನೇಹಿತರೆ, ನಾನು ನಿಮಗೆ ಈ ವಿಡಿಯೋದಲ್ಲಿ ನಾವು ನೀರನ್ನು ಯಾವ ರೀತಿಯಲ್ಲಿ ಮರುಬಳಕೆ ಮಾಡಬಹುದು. ನಾವು ದೈನಂದಿನ ಜೀವನದಲ್ಲಿ ನಾವು ಮನೆಯಲ್ಲಿ, ಅಪಾರ್ಟ್ಮೆಂಟ್ಗಳಲ್ಲಿ, ಫ್ಯಾಕ್ಟ್ರಿಗಳಲ್ಲಿ ಸಾಕಷ್ಟು ರೀತಿಯಲ್ಲಿ ನಾವು ನೀರನ್ನು ಬಳಸ್ತೇವೆ. ಆ ನೀರು ಯೂಸ್ ಆಗಿಬಿಟ್ಮೇಲೆ ನಾವೇನು ಮಾಡ್ತೀವಿ, ಆ ನೀರನ್ನ ಡ್ರೈನೇಜಲ್ಲಿ ಕಳಿಸ್ಬಿಡ್ತೀವಿ. ಬಟ್ ಆ ರೀತಿಯಲ್ಲಿ ನಾವು ಡ್ರೈನೇಜಲ್ಲಿ ಕಳಿಸೋದ್ರಿಂದ ನೀರು ಸಾಕಷ್ಟು ರೀತಿಯಲ್ಲಿ ಪೋಲಾಗುತ್ತೆ. ನಾವು ಆ ನೀರನ್ನು ಯಾವ ರೀತಿಯಲ್ಲಿ ಮರುಬಳಕೆ ಮಾಡ್ಕೊಳ್ಬೋದು, ನಾವು ಖಂಡಿತವಾಗಿ ಆ ನೀರನ್ನ ಮರುಬಳಕೆ ಮಾಡ್ಬೋದು. ಅದನ್ನು ನಾವು ಈ ವಿಡಿಯೋದಲ್ಲಿ ನಿಮಗೆ ಈ ವರ್ಕಿಂಗ್ ಮಾಡಲಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀವಿ. ಇಲ್ಲಿ ಏನಾಗುತ್ತೆ ಅಂದರೆ, ನಾವು ಮನೆಗಳಲ್ಲಿ ಯೂಸ್ ಮಾಡಿರುವ ನೀರನ್ನು ನಾವು ಈ ಥರ ಟ್ಯಾಂಕಲ್ಲಿ ಕಲೆಕ್ಟ್ ಮಾಡಿಕೊಂಡು ಆ ವಾಟ್ರನ್ನ ನಾವು ವಾಟರ್ ಪ್ಯೂರಿಫಿಕೇಷನ್ ಪ್ಲಾಂಟ್ಗೆ ಕಳಿಸಿದಾಗ ಇಲ್ಲಿ ನಾವು 4 ವಿಧದಲ್ಲಿ ನಾವು ವಾಟ್ರನ್ನ ಪ್ಯೂರಿಫೈ ಮಾಡ್ತಾ ಇದ್ದೀವಿ. ಮೊದಲು ದೊಡ್ಡ ದೊಡ್ಡ ಕಲ್ಲುಗಳಲ್ಲಿ ಬಳಸಿ ನಾವು ಪ್ಯೂರಿಫೈ ಮಾಡ್ತೀವಿ. ಎರಡನೇದಲ್ಲಿ ಇದಕ್ಕಿಂತ ಸಣ್ಣ ಮೊತ್ತದ ಕಲ್ಲನ್ನು, ಸಣ್ಣ ಸೈಜ್ ಕಲ್ಲಿಂದ ನಾವು ಪ್ಯೂರಿಫೈ ಮಾಡ್ತೀವಿ. ಮೂರನೇ ಸ್ಟೇಜಲ್ಲಿ ನಾವು ಮರಳಿಂದ ನಾವು ನೀರನ್ನು ಪ್ಯೂರಿಫೈ ಮಾಡ್ತೀವಿ. 4ನೇ ಸ್ಟೇಜಲ್ಲಿ ಟಿಶ್ಯೂ ಪೇಪರ್ ಇಲ್ಲಾಂದರೆ ಕಾಟನ್ ಬಳಸಿ, ಹತ್ತಿ ಬಳಸಿ ನಾವು ವಾಟ್ರನ್ನು ಪ್ಯೂರಿಫೈ ಮಾಡ್ತೀವಿ. ನಾವು ಈ ರೀತಿ ಪ್ಯೂರಿಫೈ ಮಾಡಿರುವ ನೀರನ್ನು ನಾವು ಮತ್ತೆ ಮರುಬಳಕೆ ಮಾಡ್ತೀವಿ. ಎಲ್ಲಿ ಮರುಬಳಕೆ ಮಾಡ್ತೀವಿ ಅಂದರೆ, ಇರಿಗೇಷನ್ ಸಿಸ್ಟಮಲ್ಲಿ ಡ್ರಿಪ್ ಇರಿಗೇಷನ್ಸ್ ಇರ್ಬೋದು, ಯಾವುದೇ ರೀತಿ ಅಗ್ರಿಕಲ್ಚರ್ ಪರ್ಪಸ್ ನಾವು ಬಳಕೆ ಮಾಡ್ಬೋದು. ಮತ್ತು ಗಾರ್ಡನ್ಗಳಿಗಿರ್ಬೋದು, ಅಪಾರ್ಟ್ಮೆಂಟಲ್ಲಿರೋ ಗಾರ್ಡನ್ಗಳಿಗೆ, ಫ್ಯಾಕ್ಟ್ರಿಯಲ್ಲಿರೋ ಗಾರ್ಡನ್ಗಳಿಗೆ ನಾವು ಮತ್ತೆ ಆ ನೀರನ್ನು ಮರುಬಳಕೆ ಮಾಡ್ಬೋದು ಈ ಫಿಲ್ಟರ್ ಸಿಸ್ಟಮ್ನ ಬಳಸ್ಕೊಂಡು. ಈಗ ನಿಮಗೆ ಲೈವ್ ಆಗಿ ತೋರಿಸ್ಕೊಡ್ತಾ ಇದ್ದೀವಿ ಯಾವ ರೀತಿ ಈ 4 ಸ್ಟೇಜ್ ಪ್ಯೂರಿಫಿಕೇಷನ್ ಪ್ರೊಸೆಸ್ ವರ್ಕ್ ಆಗುತ್ತೆ ಅಂತ. ಈಗ ನಾವು DC ವಾಟರ್ ಪಂಪ್ನ ರನ್ ಮಾಡ್ತಾ ಇದ್ದೀವಿ. ಈಗ ನೋಡ್ಬೋದು ವಾಟರ್ ಪಂಪ್ ಆಗ್ತಾ ಇದೆ ವಾಟರ್ ಪ್ಯೂರಿಫಿಕೇಷನ್ ಸಿಸ್ಟಮ್ಗೆ. ಈಗ 1 ಲೆವೆಲಿಂದ 1 ಸ್ಟೇಜಿಂದ ಇನ್ನೊಂದು ಸ್ಟೇಜ್ಗೆ ಈಗ ನೋಡ್ಬೋದು ನೀವು ವಾಟ್ರು ಇಲ್ಲಿ ಮೂವ್ ಆಗ್ತಾ ಇದೆ. ಈಗ ಫೈನಲ್ ಸ್ಟೇಜಲ್ಲಿ ಇಲ್ಲಿ ನೋಡಿ, ಇಲ್ಲಿ ಆಲ್ರೆಡಿ ಪ್ಯೂರಿಫಿಕೇಷನ್ ಹಾಕೊಂಡು ಬರ್ತಾ ಇದೆ. ಅಲ್ಲಿ ನೋಡ್ಬೋದು ನೀವು ಕೆಂಪು ಮಿಶ್ರಿತ ನೀರಿತ್ತು, ಇಲ್ಲಿ ನೋಡಿ ಆದಷ್ಟು ಎಷ್ಟು ಪ್ಯೂರಿಫೈ ಆಗಿದೆ. ನಾವು ಈ ನೀರನ್ನು ಖಂಡಿತವಾಗಿ ನಾವು ಈ ವಾಟರ್ ಟ್ಯಾಂಕಲ್ಲಿ ಸ್ಟೋರ್ ಮಾಡಿಕೊಂಡು ನಾವು ಇದರಿಂದ ನಾವು ಮತ್ತೆ ಪಂಪ್ ಮಾಡಿಕೊಂಡು ನಮ್ಮ ಡ್ರಿಪ್ ಇರಿಗೇಷನ್ ಸಿಸ್ಟಮ್, ಅಗ್ರಿಕಲ್ಚರ್ ಪರ್ಪಸ್ಗೆ, ಇಲ್ಲಾಂದರೆ ಯಾವುದಾದ್ರೂ ಗಾರ್ಡನ್ಗೆ ಈ ಪೈಪ್ ಮುಖಾಂತರ ಖಂಡಿತವಾಗಿ ನಾವು ನೀರು ಸರಬರಾಜು ಮಾಡಿಕೊಂಡು ನಾವು ನೀರನ್ನು ಮರುಬಳಕೆ ಮಾಡ್ಬೋದು. ಈಗ ನಿಮಗೆ ಕ್ಲಾರಿಟಿ ಬಂದಿರ್ಬೋದು ನಾವು ಯಾವ ರೀತಿಯಲ್ಲಿ ನೀರನ್ನು ಮರುಬಳಕೆ ಮಾಡ್ಬೋದು. ನೀರನ್ನು ವೇಸ್ಟ್ ಮಾಡ್ದಿರಾ ಈ 4 ಸ್ಟೇಜ್ ವಾಟರ್ ಪ್ಯೂರಿಫಿಕೇಷನ್ ಮೆಥಡ್ನ ಅಡಾಪ್ಟ್ ಮಾಡಿಕೊಂಡು ನಾವು ಖಂಡಿತವಾಗಿ ನೀರನ್ನು ಮರುಬಳಕೆ ಮಾಡಿ ಸಾಕಷ್ಟು ರೀತಿಯಲ್ಲಿ ನಾವು ನೀರನ್ನ ಸೇವ್ ಮಾಡ್ಬೋದು. ಪ್ಲಸ್ ನಾವು ಇದರಿಂದ ನಮ್ಮ ಎನ್ವೈರ್ನ್ಮೆಂಟ್ಗೂ ಕೂಡ ಸಾಕಷ್ಟು ರೀತಿಯಲ್ಲಿ ಬೆನಿಫಿಟ್ ಕೂಡ ಸಿಗುತ್ತೆ. ನಿಮಗೆ ಈಗ ಕ್ಲಾರಿಟಿ ಸಿಕ್ಕಿರ್ಬೋದು ವಾಟರ್ ಪ್ಯೂರಿಫಿಕೇಷನ್ ಅಂದರೆ ಏನು, ನಾವು ಯಾವ ರೀತಿಯಲ್ಲಿ ವಾಟರ್ ಪ್ಯೂರಿಫಿಕೇಷನ್ನ ನಾವು ಎಕ್ಸ್ಪ್ಲೈನ್ ಮಾಡ್ಬೋದು ಸೈನ್ಸ್ ಪ್ರಾಜೆಕ್ಟ್ಗಳಲ್ಲಿ ಅನ್ನೋ ಕಂಪ್ಲೀಟ್ ಮಾಹಿತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಈ ವಿಡಿಯೋದಲ್ಲಿ ತಿಳಿಸುವ ಎಲ್ಲ ಮಾಹಿತಿಗಳು ಇಷ್ಟ ಆಗಿದರೆ ಖಂಡಿತವಾಗಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಅಂತ ಹೇಳುವ ಮೂಲಕ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.